ಈಗ ಪ್ರವೀಣ್ ಅನ್ನೋ ಹುಡುಗ ಬಂದ್ಬಿಟ್ಟು ಏನು ಮಾಡ್ತಾನೆ ಅಂದರೆ ಇವ್ನು ನಮ್ಮನೆ ಹತ್ರಲ್ಲೇ ಬೆಳೆದವನು, ನಮ್ಮನೆ ಹತ್ರ ಬೆಳೆದವನು. ಅವ್ರಿಗೆ ಏನಕ್ಕೂ ಗತಿ ಇರಲಿಲ್ಲ. ಅವನಿಗೆ ನಾನೇ ಕಾರ್ ಕೊಡಿಸಿದ್ದೀನಿ, ಕಾರ್ ಕೊಡಿಸಿ ಓಲಾಗೆ ಅಟ್ಯಾಚ್ ಮಾಡಿ ಏನೀಗ ಮೃತ ಭಾರ್ಗವ್ ಇದ್ದಾನೆ, ಭಾರ್ಗವ್ ಮತ್ತು ಪ್ರವೀಣ್ ಇಬ್ಬರೂ ಓಲಾ ಕಾರು ಓಡಿಸ್ತಿರ್ತಾರೆ. ಅಲ್ಲಿ 1 ವರ್ಷ ಕಾರ್ ಓಡಿಸ್ತಾರೆ. ಕಾರಲ್ಲಿ ಏನೂ ವರ್ಕೌಟ್ ಆಗದಿರೋ ಇರೋದಕ್ಕೆ ಕಾರ್ನ ಬಿಟ್ಟುಬಿಡ್ತಾರೆ ಇವರು. ಬಿಟ್ಟಾದ ಮೇಲೆ ಭಾರ್ಗವ್ ಏನು ಮಾಡ್ತಾನೆ, ಸೀಸಿಂಗ್ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ಸೊ ಯಾವಾಗ ಸೀಸಿಂಗ್ ಕೆಲಸಕ್ಕೆ ಜಾಯ್ನ್ ಆಗ್ತಾನೋ ಇವನು ಪ್ರವೀಣ್ನ ಜಾಯ್ನ್ ಮಾಡ್ಕೊಳ್ತಾನೆ ಸೀಸಿಂಗ್ ಕೆಲಸಕ್ಕೆ. ಇಬ್ಬರು ಒಂದೇ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಸಡನ್ನಾಗಿ ಏನಾಗುತ್ತೆ, ಏಜೆನ್ಸಿ ಚೇಂಜ್ ಮಾಡ್ಕೊಳ್ತಾರೆ ಇಬ್ಬರು, ಬೇಡ ಅಂತ ಹೇಳ್ಬಿಟ್ಟು. ಯಾವಾಗ ಯಾರು ಪ್ರವೀಣ್ ಏಜೆನ್ಸಿ ಬಿಟ್ಟು ಹೋಗ್ತಾನೆ. ಈಗ ಭಾರ್ಗವ್ ಏನು ಮಾಡ್ತಾನೆ, ಯಾಕೆ ಏಜೆನ್ಸಿ ಬಿಟ್ಟು ಹೋಗಿ, ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದ ಹುಡುಗ ನೀನೇ ಇಂಡಿಪೆಂಡೆಂಟಾಗಿ ಬೇರೆ ಏಜೆನ್ಸಿಗೆ ಹೋಗ್ತಾ ಇದೆಯಾ ಅಂತ ಇವ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಇಲ್ಲಿಂದ ಶುರುವಾಗೋ ಗಲಾಟೆ ಇದು. ಯಾವುದೇ ಥರ ಹೊಡೆದಾಟ ಜಾಸ್ತಿ ಆಗಿಲ್ಲ. ಇಲ್ಲ ಇವನು ಇನ್ನೊಂದು ಯಾರನ್ನೂ ಚುಡಾಯಿಸಿದ್ದು ಏನೂ ಇಲ್ಲ. ಬರೀ ಮಾತಿಗೆ ಇವರೇನು ಮಾಡ್ತಾರೆ, ಕೊಲೆ ಮಾಡೋ ಮಟ್ಟಕ್ಕೆ ಇಳಿದಿದ್ದಾರೆ ಇವರು. ಸೊ ಇವ್ರಿಗೆ ಏನೇ ಆಗಲಿ ಕಠಿಣ ಶಿಕ್ಷೆ ಆಗಲೇಬೇಕು. ಕಾನೂನಾತ್ಮಕವಾಗಿ ನಾವು ಹೋರಾಡ್ತಾ ಇದ್ದೀವಿ. ಕಾನೂನು ಪ್ರಕಾರ ಏನು ಶಿಕ್ಷೆ ಇದೆ ಇವರಿಗೆ ಕೊಡಲೇಬೇಕು. ನಾವು ನಂದಗುಡಿ ಸ್ಟೇಷನಲ್ಲಿ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವು ಕೇಳ್ತಾ ಇರೋದು ಇಷ್ಟೇ, ನಂದಗುಡಿ ಸ್ಟೇಷನಲ್ಲಿ ಈಗ ಭಾರ್ಗವ್ ಅನ್ನೋವನ ಕಾರ್ ಏನಾಗುತ್ತೆ, ಸುಮಾರು ರಾತ್ರಿ 11:39ಗೆ ಬಂದು ಡಿಕ್ಕಿ ಆಗುತ್ತೆ. ಇಲ್ಲಿ MS ಡಾಬಾ ಮುಂದುಗಡೆ, ಸ್ವಲ್ಪ ಮುಂದುಗಡೆಗೆ ಡಿಕ್ಕಿ ಆಗುತ್ತೆ. ಡಿಕ್ಕಿ ಆಗಿದ ತಕ್ಷಣ ಏನು ಮಾಡ್ತಾನೆ, ಕಾರಿಂದ ಇಳಿತಾನೆ ಹುಡುಗ. ಇಳಿದು ಮಾತಾಡ್ತಾ ಇರಬೇಕಾದ್ರೆ ಏಕಾಏಕಿ ಹಿಂದೆಯಿಂದ ಇನ್ನೊಂದು ಅರ್ಟಿಗಾ ಕಾರು, ಯೆಲ್ಲೋ ಬೋರ್ಡ್ ಕಾರ್ ಬಂದು ಅದರಲ್ಲಿಂದ 5 ಜನ ಇಳಿದು ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಇದ್ದಂಥ ಪ್ರತ್ಯಕ್ಷ ಸಾಕ್ಷಿಗಳು. ಈಗ ನಮಗಿರೋ ಒಂದೇ ಒಂದು ಕ್ವಶನ್ ಏನಪ್ಪ ಅಂದರೆ, ಯಾವಾಗ ಕಾರ್ಗೆ ಡಿಕ್ಕಿ ಹೊಡೆದಿದ್ದ ಕಾರ್ನ ನಮ್ಮ ಪೊಲೀಸವರು ಹ್ಯಾಂಡ್ ಓವರ್ ಮಾಡ್ಕೊಳ್ಬೇಕು. ಡಿಕ್ಕಿ ಹೊಡೆದಾಗ ಅವ್ರು ಇಳಿದು ಮಾತಾಡಿದಾಗ ಅವರೇ ಹೈ ವಿಟ್ನೆಸ್ಸಲ್ಲಿ. ಸೊ ನಮಗೆ ಹೈ ವಿಟ್ನೆಸ್ನೂ ತೋರಿಸ್ತಾ ಇಲ್ಲ, ಕಾರ್ನೂ ತೋರಿಸಿಲ್ಲ ಇದುವರೆಗೂ. ಸೊ ಯಾವುದೇ ಕಾರಣ ನಾವು ಕೇಳ್ತಾನೆ ಇದ್ವಿ ಪದೇ ಸರ್ ನಮಗೆ ಕಾರ್ ತೋರಿಸಿ, ಅವ್ರನ್ನ ಕರೆದು ಮಾತಾಡಿಸ್ತೀನಿ ಅಂತ ಹೇಳ್ತಾನೆ ಇದ್ದಾನೆ ವಿನಃ ಇದುವರೆಗೂ ನಮಗೆ ಹೇಳಿದ್ದಿಲ್ಲ. ಸೊ ಶುಕ್ರವಾರ ಏನಾಗಿರುತ್ತೆ, ಸಂಜೆ ಮರ್ಡರ್ ಆಗುತ್ತೆ. ಶನಿವಾರ ಒಂದು ದಫನ್ ಮುಗಿಸಿ ನಾವೇ ಹೇಳ್ತೀವಿ ಇಂಥವರೇ ಮರ್ಡರ್ ಮಾಡಿರೋದು ಅಂತ. ಭಾನುವಾರ ಕಾರ್ಯಾಚರಣೆ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರು ಅವ್ರು ಸಿಗಲಿಲ್ಲ. ಕೊನೆಗೆ ಅವರೇ ಹೋಗಿ ಥ್ರೂ ಕೋರ್ಟ್ ಸರೆಂಡರ್ ಆಗಿದ್ದಾರೆ. ಅಂದರೆ ಇದು ಪಕ್ಕಾ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಮರ್ಡರ್ ಮಾಡಿರುವಂಥದ್ದು. ಸೊ ನನ್ನ ತಮ್ಮ ಆಗಿರೋ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು ಅಂದರೆ ಏನು ಸಿಕ್ಕಿದ್ದಾರೆ ಇವರಿಗೆ ತಕ್ಕ ಶಿಕ್ಷೆ ಕೊಡಲೇಬೇಕು. ನಮಗೆ ಸರ್ ಇದೆ, ಹ್ಯೂಮನ್ ರೈಟ್ಸ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ. ಖಂಡಿತ ಸರ್, ಎಲ್ಲದನ್ನೂ ಒಪ್ಕೊಂಡು ಸಮಾಜದಲ್ಲಿ ಬದುಕ್ತಾ ಇರೋದು. ಇವ್ರು ಏನಿದ್ದಾರೆ ಇವರಿಗೆ ಅವ್ರ ತಕ್ಕ ಶಿಕ್ಷೆ ಆಗಲೇಬೇಕು. ಇವಾಗ ಬಂದಿದ್ದಾರೆ ಅವರು, ನೋಡ್ತಾ ಇದ್ವಿ, ಯಾರಿಗೂ ಏನು ಶಿಕ್ಷೆ ಕೊಟ್ಟಂಗೆ ಅನ್ನಿಸ್ತಾ ಇಲ್ಲ ಸರ್. ಇವರೆಲ್ಲ ಗಾಂಜಾ ವ್ಯಸನಿಗಳು. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಗಾಂಜಾ ಅನ್ನೋದು ಜಾಸ್ತಿ ಆಗಿದೆ. ನಮ್ಮ ಪೊಲೀಸರು ಮಾಡ್ತಾ ಇದ್ದಾರೆ ಸರ್, ಎಲ್ಲ ಅಲ್ಲಿಗಲ್ಲಿಗೆ ಸೆಟಲ್ಮೆಂಟ್ ಆಗ್ತಾ ಇದೆ ವಿನಃ ಯಾವುದೇ ಥರ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಅವ್ರ ಮೇಲೆ ಏನೋ ಮಾಡಬೇಕು ಅಂತ ಏನೂ ಮಾಡ್ತಾ ಇಲ್ಲ. ಇಂಥ ಪುಡಿರೌಡಿಗಳನ್ನ ಬಿಟ್ಟರೆ ಮುಂದಕ್ಕೆ ಇನ್ನೂ ಸಮಾಜಘಾತಕರಾಗಿ ತಯಾರಾಗ್ತಾರೆ, ಇರೋವರೆಗೂ ತೊಂದರೆ ಕೊಡ್ತಾರೆ ಅಂತ ಹೇಳ್ತೀನಿ. ಇವ್ರಿಗೇನಾಗುತ್ತೆ, ಜೀವಾವಧಿ ಶಿಕ್ಷೆ ಕೊಡಿ. ಗಲ್ಲು ಶಿಕ್ಷೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಕೊಡ್ತಾ ಇಲ್ಲ, ಯಾರಿಗೂ ಕೊಡ್ತಾ ಇಲ್ಲ. ಎಷ್ಟು ಜನ ಒಳಗಡೆ ಹೋಗಿದ್ದಾರೆ ಎಲ್ಲ ಈಚೆಗೆ ಬಂದಿರೋದು. ಸೊ ನಾನು ಹೇಳೋದಂದೆ, ಇವ್ರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟು ಒಳಗಡೆನೇ ಕೊಳಿಬೇಕು, ಜೈಲಲ್ಲಿ ಅಲ್ಲೇ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್. ನಮ್ಮ SP ಸಾಹೇಬ್ರೇನು ಕೋಲಾರಿಗೆ ಬಂದಿದ್ದಾರೆ, ಇವ್ರ ಮೇಲೆ ತುಂಬ ನಂಬಿಕೆ ಇದೆ ನಮಗೆ. ಇವರು ನಮ್ಮ ಜೊತೆ ನಿಲ್ಲಬೇಕು. ಆಗಿರೋದು ನಮ್ಮ ಕೋಲಾರ ಹುಡುಗನಿಗೆ ಅನ್ಯಾಯ, ಅವರ ಜಿಲ್ಲೆ ಹುಡುಗನಿಗೆ ಅನ್ಯಾಯ ಆಗಿರೋದು. ಜಿಲ್ಲೆ ಬಿಟ್ಟು ಸ್ವಲ್ಪ ಮುಂದುಗಡೆ ಆಗಿದೆ, ಅದಕ್ಕೆ ನಂದಗುಡಿ ಲಿಮಿಟ್ಸ್ ಬೆಂಗಳೂರು ಗ್ರಾಮಾಂತರ ಬಂದಿದೆ. ಸೊ ಇದಕ್ಕೆ ತಕ್ಕ ಪ್ರತಿಫಲ ನಮಗೆ ಕೊಡಲೇಬೇಕು ಸರ್ ಅವರು. ಸರ್ ಈ ಮರ್ಡರ್ ಮಾಡಿರೋವಂಥ ಏನು ಇವನ ಜೊತೆ ಸೇರಿಸ್ಕೊಂಡಿದ್ದಾನೆ, ಈ ಪ್ರವೀಣೆ ಮೈನ್ ಅಕ್ಯೂಸ್ಡ್, ಇವನೇ A1 ಆರೋಪಿ, ಇವನ್ನೇ ಮಾಡಲೇಬೇಕು. A2 ಬಂದು ಅವ್ರ ತಮ್ಮನ್ನು ಮಾಡಲೇಬೇಕು. ತಮ್ಮನ್ನು ಇದುವರೆಗೂ ಹಿಡಿದಿಲ್ಲ ಸರ್. ನಮ್ಮ ಹತ್ರ ಕ್ಲೂ ಕೇಳ್ತಾರೆ ವಿನಃ ಅವ್ರು ಹಿಡಿದೇ ಇಲ್ಲ. CCTV ಫುಟೇಜ್ ಅವನೆಲ್ಲಿ ಮನೆ ಇದ್ದ, ಆ ಮನೆ CCTV ಫುಟೇಜ್ ನಾನು ಕಲೆಕ್ಟ್ ಮಾಡಿದ್ದೀನಿ ವಿನಃ ನಮಗೆ ಇದುವರೆಗೂ ಏನು ರೆಸ್ಪಾನ್ಸಿಬಲ್. ಅವ್ರ ತಮ್ಮ ಎಲ್ಲೋಗಿದ್ದಾರೆ, ತಾಯಿ ಎಲ್ಲೋಗಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ ಇಷ್ಟು ಶಾರ್ಪ್ ಆಗಿದೆ ಸರ್, ಕರ್ನಾಟಕ ಪೊಲೀಸ್ ಮೇಲೆ ನಂಬಿಕೆ ಇದೆ ನಮಗೆ. ಇಷ್ಟಿದ್ರೂ ಅವ್ರು ಏನು ಮಾಡ್ತಾರೆ, ಹೋಗಿ ಅವ್ರ ತಾಯಿನ ಹಿಡ್ಕೊಂಡಿಲ್ಲ. ಅವ್ರ ತಾಯಿ ಹೇಳ್ತಾರಂತೆ, ಪಕ್ಕದಲ್ಲಿರೋ ನಿವಾಸಿಗಳಿಗೆ ಹೇಳಿ ಹೋಗಿದ್ದಾರೆ, 20 ಲಕ್ಷ ಆದರೂ ಪರವಾಗಿಲ್ಲ, ನನ್ನ ಮಗನ ಬಿಡಿಸ್ಕೊಂಡು ಬರ್ತೀನಿ. ತಿನ್ನಕ್ಕೆ ಊಟಕ್ಕೆ ಗತಿ ಇಲ್ಲದೆ ಇರೋರು 20 ಲಕ್ಷ ಕೊಟ್ಟು ಬಿಡಿಸ್ಕೊಂಡು ಬರೋದಕ್ಕಾಗುತ್ತೆ. ಸೊಸೈಟಿಯಲ್ಲಿ ಒಳ್ಳೆ ಬುದ್ಧಿ ಹೇಳ್ಕೊಡೋಕ್ಕೆ ತಾಯಿ ಕೈಯಲ್ಲಿ ಆಗೋದಿಲ್ವ ಸರ್? ಈ ಒಂದು ಮಾತಿಗೆ ಹೋಗಿ ಅವರು ಅವನ್ನ ಸಾಯಿಸ್ತಾರೆ ಅಂದರೆ ನೋಡಿರ್ತೀರ ಸರ್ ನೀವು ಫೋಟೋಗಳು. ಹೆಂಗಂದರೆ ಹಂಗೆ ಮನಸ್ಸೋ ಇಚ್ಛೆ ಕೊಂದಿದ್ದಾರೆ. 3 ಬೆರಳಿಲ್ಲ ಅವನ ಕೈಯಲ್ಲಿ, ಬೆರಳನ್ನೇ ತುಂಡರಿಸಿ ಕೆಳಗಡೆ ಹಾಕಿದ್ದಾರೆ. ಹಿಂಗೆಲ್ಲ ಮಾಡಿರೋರಿಗೆ ನ್ಯಾಯ ಕೊಡಲೇಬೇಕು ಸರ್. ನಮ್ಮ ಎಲ್ಲ ಮೀಡಿಯಾ ಕೇಳೋದಿಷ್ಟೇ, ದರ್ಶನ್ಗಾದಾಗ ಎಲ್ಲರೂ ಮುಂದೆ ಬಂದಿದ್ದೀರ, ದರ್ಶನ್ ಏನೋ ಮಾಡಿದಾಗ ನನ್ನ ತಮ್ಮನಿಗಾಗಿದೆ. ಇವತ್ತು ಎಲ್ಲರೂ ಮುಂದೆ ಬಂದು ನನಗೆ ಸಹಾಯ ಮಾಡಲೇಬೇಕು. ನನ್ನ ತಮ್ಮನ ಸಾವಿಗೆ ನ್ಯಾಯ ಒದಗಿಸ್ಕೊಡ್ಲೇಬೇಕು ಸರ್. ರೀಸನ್ ಏನು ಅಂತ ಸರ್? ರೀಸನ್ನು ಅವ್ರು ಏನು ಹೇಳ್ತಾರೆ ಅಂದರೆ, ಜಸ್ಟ್ ಅವ್ರು ಏನೋ ಅವ್ರ ತಾಯಿನ ಬೈದಿದ್ದ, ಏನು ಮಾತು ಬಂದಾಗ ಬೈಕೊಂಡಿರ್ತಾರೆ ಸರ್. ತಾಯಿನ ಬೈದಿದ್ದು ಒಂದೇ ಕಾರಣಕ್ಕೆ ಸಾಯಿಸಿದೆ ಅಂತ ಹೇಳಿದ್ದಾನಂತೆ ಸರ್. ಅದಿನ್ನೂ ಹೇಳ್ತಾ ಇಲ್ಲ ಸರ್, ನಮಗೇನೇನು ಹೇಳ್ತಿಲ್ಲ. ಅವರು ಕೇಳಿದಾಗೆಲ್ಲ ತನಿಖೆ ಮಾಡ್ತಾ ಇದ್ದೀವಿ. ಮರ್ಡರ್ ಪ್ಲೇಸಲ್ಲಿ ಏನೋ CCTV ಏನಾದರೂ ಫುಟೇಜ್ ಸರ್ ಇದೆ ಸರ್, ಅಲ್ಲಿ ಎಲ್ಲ ನಮ್ಮ ಪೊಲೀಸರು ಹೇಳ್ತಾರೆ ನಾವು ಕಲೆಕ್ಟ್ ಮಾಡಿದ್ದೀವಿ ಅಂತ. ಸರಿ ನಮಗೆ ಕೊಡಿ, ಯಾವುದಾದ್ರು ಏನಾದ್ರು ಸರಿ ಸರ್, ತನಿಖೆಯಲ್ಲಿ ಕೊಡೋಕ್ಕಾಗೋದಿಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಸೊ ಅದಿದ್ರೂ ನಮಗೇನೋ ಒಂದು ಹಿಂಟ್ ಕೊಡಬೇಕು, ಈ ಥರ ಆಗ್ತಾ ಇದೆ ಅಂತ. ಪದೇ ನಾವು ಫೋನ್ ಮಾಡಿ ಕೇಳ್ತಾ ಇದ್ದೀವಿ.
ತನಿಖೆ ನಡೀತಾ ಇದೆ. ಇದೊಂದೇ ಮಾತೇ ಹೇಳ್ತಾರೆ, ನಮಗೆ ನ್ಯಾಯ ಅಂತೂ ಸಿಗ್ತಾ ಇಲ್ಲ. ನಮ್ಮ ಎಸ್ ಪಿ ಸಾಹೇಬರು ಬೆಂಗಳೂರಲ್ಲಿರೋರು, ಅವರು ನಮಗೆ ಇದಕ್ಕೆ ರೆಸ್ಪಾಂಡ್ ಮಾಡಲೇಬೇಕು. ಇದು ಎಲ್ಲ ಕಡೆ ರೀಚ್ ಆಗಿ ಅವ್ರು ನಮಗೆ ನ್ಯಾಯ ಕೊಡಲೇಬೇಕು ಸರ್. ಶಶಾಂಕ್ ಅಂತ, ಕೋಲಾರ ಕರಂಜಿ ಕಟ್ಟೆ ನಾನು ಇರೋದು. ನಮಗೆ ತಂದೆ ತಾಯಿ ಇಲ್ಲ, ಭಾರ್ಗವ್ಗೆ ನನಗೆ. ನಮ್ಮ ದೊಡ್ಡಮ್ಮ ಸಾಕ್ತಿದ್ದು ನಮ್ಮನ್ನು. ಇವರು ಪ್ರವೀಣು ಮತ್ತು ಪ್ರಶಾಂತು ಮತ್ತು ಅವರ ತಾಯಿ ಅಶೋಕು ಮತ್ತು ಪ್ರಮೀಳಮ್ಮ ಅಂತ ಅವರು, ಇವರೆಲ್ಲ ಸೇರಿ ಇವನನ್ನು ಮರ್ಡರ್ ಮಾಡಿರ್ತಾರೆ. ಮಚ್ಚಲೆಲ್ಲ ಹೊಡೆದು ಬ್ಯಾಂಕಲ್ಲಿ ರಿಕವರಿ ಮಾಡ್ತಿದ್ದ, ವೆಹಿಕಲ್ ಸೀಸಿಂಗ್. ಏನಿಲ್ಲ ಸರ್, ಇದಕ್ಕೆ ರೀಸನ್ನೇ ಇಲ್ಲ ಸರ್. ಅಷ್ಟೇ 4 ತಿಂಗಳಿಂದ ಒಂದು ಗಲಾಟೆ ಆಗಿತ್ತು. ಆ ಗಲಾಟೆಯಿಂದ ಇವರು ಅದೇ ದೊಡ್ಡದು ಮಾಡ್ಕೊಂಡು ಅದೇ ದುಶ್ಮನಿ ಥರ ಮಾಡಿದ್ದಾರೆ ಇದನ್ನು. ಇವರೆಲ್ಲ ನಿಮ್ಮ ತಮ್ಮನ ಜೊತೆ ಇದ್ದಾರೆ? ಹೌದು, ಎಲ್ಲ ಒಂದೇ ಜೊತೆಲಿ ಇದ್ದವ್ರು ಇವ್ರಿಗೆಲ್ಲ ನಾವು ಊಟ ಹಾಕಿದ್ದು ಇವ್ರಿಗೆ. ಇವ್ರ ಮನೇಲಿ ತಿನ್ನಕ್ಕೆ ಗತಿ ಇರಲಿಲ್ಲ. ಪ್ರವೀಣ್ಗೆ ಮತ್ತು ಅವ್ರ ಮನೇಲಿ ಎಲ್ಲರಿಗೂ, ಈಗ ಜೊತೆಯಲ್ಲಿರೋರ್ಗು ಯಾರಿಗೂ ತಿನ್ನಕ್ಕೆ ಗತಿ ಇಲ್ಲ. ಎಲ್ಲ ಆ ಥರ ಹುಡುಗರನ್ನ ಹಾಕ್ಕೊಂಡು ಮಾಡಿರೋದು ಇವನು. ಇನ್ನು ಅವರು ನಮಗೇನು ಹೇಳಿಲ್ಲ. ಇನ್ನು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪ್ರಶಾಂತು ಇದ್ದಾನೆ ಅಂತ. ಪ್ರಶಾಂತ್ನ ಇನ್ನೂ ಹಿಡ್ದಿಲ್ಲ ಅವರು. ಏನು ಸರ್ ಮಾಡೋದು? ಅನ್ಯಾಯ ಸಾಯ ಸರ್ ಇದು. ಈ ಥರ ಸಾವು ಯಾರಿಗೂ ಬರಬಾರ್ದು. ಇವ್ರಿಗೆ ಗಲ್ಲಿಗೇರಿಸ್ಬೇಕು ಸರ್. ಇವ್ರಿಗೆ ಅಲ್ಲಿವರೆಗೂ ಬಿಡಬಾರ್ದು ಸರ್ ಇವ್ರನ್ನ. 15 ದಿನ ಮಗುವಿಂದ ಸಾಕಿರೋದು ಸರ್ ಅವನನ್ನು. ತಂದೆ ತಾಯಿ ಇಲ್ಲ ಅವನಿಗೆ, ಅವಾಗಲೇ ತೊಗೊಂಬಂದು ಸಾಕ್ಕೊಂಡಿದ್ದೀವಿ ಅವನನ್ನು. ಹೆವಿ ಕಷ್ಟ ಸರ್. ಈಗಲೂ ಬಾಡಿಗೆ ಮನೇಲಿ ಇರೋದು ಸರ್ ನಾವು. ಹುಡುಗಿ ವಿಚಾರ ಏನೂ ಇಲ್ಲ ಸರ್ ಇದರಲ್ಲಿ. ದುಡ್ಡು ಕಾಸು ಏನಿಲ್ಲ. ಇವನು ಯಾರ ಹತ್ರನೂ ದುಡ್ಡು ತೊಗೊಂಡಿಲ್ಲ. ಇವನು ಯಾರನ್ನೂ ಹೊಡೆದಾಡಿಲ್ಲ. ಒಂದು ಚಿಕ್ಕ ಮಾತಿಗೆ ಇವರು ಗಲಾಟೆ ಮಾಡ್ಕೊಂಡಿದ್ದಾರೆ ಅನ್ನೋ ಮಾತಿಗೆ ಮರ್ಡರ್ ಮಾಡಿದ್ದಾರೆ ಸರ್ ಇವರು. ಇವನು ಭಾರ್ಗವ್ ಬಂದು ಮುಂದೆ ಒಂದು ಕಾರಿಗೆ ಟಚ್ ಮಾಡಿದ್ದಾನೆ. ಅವರನ್ನು ಇದುವರೆಗೂ ಇವರು ಕರೆಸಿಲ್ಲ. ನಮಗೆ ವಾರದಿಂದ ಕರೆಸ್ತೀನಿ ಅಂತಲೇ ಹೇಳ್ತಿದ್ದಾರೆ. ಇದುವರೆಗೂ ಅವ್ರಿಗೆ ಕರೆಸಿಲ್ಲ. ನಾವು ಮಾತಾಡಬೇಕು ಅಂತ ಫೋರ್ಸ್ ಮಾಡ್ತಿದ್ರು ಕೂಡ ಕರೆಸ್ತಿಲ್ಲ. ಐ ವಿಟ್ನೆಸ್ಸೇ ಅವರಿರೋದು, ಮುಂದೆ ಕಾರವರೇ ಇರೋದು. ಗೋಪಿ ಅಂತ ಗಾಡಿ ಬಂದ್ಬಿಟ್ಟು ಶಿಫ್ಟ್ ಡಿಸೈರ್, ವೈಟ್ ಬೋರ್ಡು, ಇಲ್ಲ ಬ್ಲೂ ಕಲರ್ ಗಾಡಿ. ಈಗ 4 ಜನ ಇದ್ದಾರೆ ಸರ್. ಇನ್ನು ಅವ್ರ ತಾಯಿ ಇದ್ದಾರೆ ಮತ್ತು ಅವ್ರ ತಮ್ಮ ಪ್ರಶಾಂತ್ ಅಂತ, ಪ್ರಮೀಳಾ ಅಂದ್ಬಿಟ್ಟು.